ಅಂತ ನಾನು ಈ ಕಣ್ಮುಚ್ಚಲೆ ಆಟ. ಯಾಕೆ ಸಂಗೀತ, ಈ ಆಟ ನಿನಗೆ ಬೇಸರ ಆಗ್ತದ? ಇದು ಬೇಸರದ ಮಾತಲ್ಲ ಸಂತೋಷ್. ಅಂದ್ರೆ ನಾನೊಂದು ಹೆಣ್ಣು, ನಾನೊಂಚೂರು ದಾರಿ ತಪ್ಪಿದ್ರು ನನ್ನ ಬಾಳೆ ಸಾವಿರ ಹೊಳಾಗ್ತದೆ. ಆದಷ್ಟು ಬೇನೆ ನಿಮ್ಮ ಮನೆಯಲ್ಲಿ ನನ್ನ ಮತ್ತೆ ಸಂತೋಷ್. ಸಂಗೀತ, ನೀನೇನೋ ಸುಲಭವಾಗಿ ಹೇಳ್ತೀಯ, ಆದರೆ ನನ್ನ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ನಮ್ಮ ಅಣ್ಣನೇ ಒಪ್ಪಿರ್ಬೇಕಾದ್ರೆ ನಿಮ್ಮ ಮನೇಲಿ ನೀ ಮದುವೆಗೆ ಬಂದ್ಯಾರ? ನಿಮ್ಮ ಅಣ್ಣನಿಗೇನೋ ನೀನು ಒಬ್ಬಳೇ ತಂಗಿ, ನಿನ್ನ ಮನಸ್ಸನ್ನು ನೋಯಿಸ್ಬಾರ್ದು ಅಂತ ಅವ್ರಿಗೆ ಮದುವೆಗೆ ಒಪ್ಕೊಂಡಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಅಕ್ಕ ಬಾವ ಮದುವೆ ಒಪ್ಪಿಕೊಳ್ಬೇಕಲ್ಲ. ಏಕೆ ನಿಮ್ಮ ಅಕ್ಕ ಬಾವನ್ಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವೇನು? ನಮ್ಮ ಅಕ್ಕ ಬಾವ್ರಿಗೆ ಅವ್ರ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿನ ನಮ್ಮಲ್ಲಿಟ್ಟಿದ್ದಾರೆ. ಹಲೋ ಅಣ್ಣ, ಒಂದು ನಿಮಿಷ. ಎಷ್ಟು ದಿನ ಅಂದ್ರೆ ನಾನೊಂದು ಹೇಳು, ನಾನೊಂಚೂರು ದಾರಿ ತಪ್ಪಿದ್ರು ನನ್ನ ಬಾಳ್ ಸಾವಿರ ಹೊಳಾಗ್ತದೆ. ಆದಷ್ಟು ಬೇಗನೆ ನೀವು ಮದುವೆ ಮಾಡ್ಕೊಂಡು ನಾವಿಬ್ರು ಮದುವೆನ ಆದಷ್ಟು ಬೇಗನೆ ಮಾಡ್ಕೊಳ್ಳೋಣ. ಸಂಗೀತ, ನೀನೇನೋ ಸುಲಭವಾಗಿ ಹೇಳ್ತೀಯ, ಆದರೆ ನನ್ನ ಪರಿಸ್ಥಿತಿ ತುಂಬಾ ಕಷ್ಟವಾಗಿದೆ. ನಮ್ಮ ಅಣ್ಣನೇ ನಾವು ಈ ಮದುವೆ ಕೊಟ್ಟಿರುವಾಗ ನಿಮ್ಮ ಮನೇಲಿ ನೀ ಮದುವೆಗೆ ಅಭ್ಯಂತರ? ಸಂಗೀತ, ನಿಮ್ಮ ಅಣ್ಣನಿಗೇನೋ ನೀನು ಒಬ್ಬಳೇ ತಂಗಿ, ನಿನ್ನ ಮನಸ್ಸನ್ನ ನೋಯಿಸ್ಬಾರ್ದು ಅಂತ ಅವ್ರು ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಆದರೆ ಅದೇ ರೀತಿ ನಮ್ಮ ಅಕ್ಕ ಬಾವ ಮದುವೆಗೆ ಒಪ್ಪಿಗೆ ಕೊಡ್ಬೇಕಲ್ಲ. ಏಕೆ ನಿಮ್ಮ ಅಕ್ಕ ಬಾವನ್ಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವೇನು? ನಮ್ಮ ಅಕ್ಕ ಬಾವನಿಗೆ ಅವ್ರ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿನ ನನ್ನ ಮೇಲೆ ಇಟ್ಟಿದ್ದಾರೆ. ಆ ಪ್ರೀತಿ ಎಂದು ನಮ್ಮಿಬ್ಬರ ಮದುವೆಗೆ ಅಡ್ಗೋಡೆಯಾಗಿದೆ. ಹಾಗಾದ್ರೆ ನೀವು ನನ್ನನ್ನು ಹೇಗೆ ಪ್ರೀತಿಸ್ಬೇಕಾಯ್ತು? ಪ್ರೀತಿ ಪ್ರೇಮಕ್ಕೆ ಕಂಡಿಲ್ಲ ಸಂಗೀತ. ನಿನ್ನ ಪ್ರೀತಿಯ ಪಾಸದಲ್ಲಿ, ನಿನ್ನ ಚೆನ್ನೆಯ ಸೌಂದರ್ಯದಲ್ಲಿ ನಾನು ಎಲ್ಲವನ್ನ ಮರ್ತೆ. ಹಾಗಾದ್ರೆ ನೀವು ನನ್ನನ್ನ ಮರಿಬೇಕು ಅಥವಾ ನಿಮ್ಮ ಅಕ್ಕ ಬಾವನ ದೂರ ಮಾಡ್ಕೋಬೇಕು. ಇದೇ ಸಮಸ್ಯೆಗೆ ದಾರಿ. ಇಲ್ಲ ಸಂಗೀತ, ಇಲ್ಲ. ನನ್ನ ಪ್ರೀತಿಯ ಹಿರಿಯರಾದ ನಿನ್ನನ್ನು ಮರೆಯಲಾರೆ, ಅದೇ ರೀತಿ ನನ್ನ ಜೀವನದ ಪ್ರಥಮ ಸ್ಫೂರ್ತಿಗಳಾದ ನಮ್ಮ ಅಕ್ಕ ಬಾವರನ್ನು ದೂರ ಮಾಡ್ಲಾರೆ. ಹಾಗಾದ್ರೆ ಏನ್ ಮಾಡ್ತೀರಾ ಸಂತೋಷ್? ಹೇಗಾದ್ರೂ ಮಾಡಿ ಈ ಮದುವೆಗೆ ಒಪ್ಪುವಂತೆ ನಮ್ಮ ಅಕ್ಕ ಬಾವರ ಹತ್ರ ಕೇಳ್ಕೊತೀನಿ. ಹಾಗಾದ್ರೆ ಊರಿಗೆ ಯಾವಾಗ ಹೋಗ್ತೀರಾ? ಹೇಗಿದ್ರು ನಾಳೆ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನಾಳೆ ಊರಿಗೆ ಹೋದಾಗ ನಮ್ಮ ಅಕ್ಕ ಬಾವ ಜೊತೆ ಈ ವಿಷಯ ಮಾತಾಡಿ ಮದುವೆಗೆ ಒಪ್ಪುವಂತೆ ಮಾಡ್ತೀನಿ. ಸಂಗೀತ, ಸರಿ, ಟೈಮ್ ಆಯ್ತು, ನಾವು ನೋಡೋಣ. ಸಂತೋಷ್, ಮಳೆ ಬರೋ ಹಾಗಿದೆ, ಸ್ವಲ್ಪ ಗುಡುಗು ಜೋರಾಗಿದೆ, ಸ್ವಲ್ಪ ಕಾಯೋಣ್ವಾ? ಸಂಗೀತ, ನವಿಲಿನಂತೆ ನಿನ್ನ ನರ್ತನ, ಅದಕ್ಕೆ ತಕ್ಕಂತೆ ನಿನ್ನ ಯೌವನ, ಯೌವನಕ್ಕೆ ತಕ್ಕಂತೆ ಗಾಳಿಯಲ್ಲಿ ತೇಲಿ ಹೋಗುವ ನಿನ್ನ ಮಧುರ ಗಾನ, ಹೆಜ್ಜೆ ಹೆಜ್ಜೆಗೂ ರಾಗ ತಾಳಗಳನ್ನು ಗೂಡಿ ಕುಣಿಯುವ ನಿನ್ನ ಅಂಕುಡೊಂಕಿನ ಭಂಗಿಗೆ ಆ ಮಳೆಯ ತುಂತುರುವ ನೀ ಮಧುರ ಸಿಂಚನದಂತೆ ಬಾನವಿದೆ. ಆ ಮುಂಗಾರಿನ ಮಿಂಚು ತೋರುವುದು ನಮ್ಮಿಬ್ಬರ ಸುಮಧುರ ಗೀತೆಗೆ ಬೆಳಕು. ಹನಿಗಳು ಸುತ್ತಲು ಮುತ್ತಲು ಮನವು ಅರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ನನ್ನಲ್ಲಿ.
ಹನಿಗಳು ಸುತ್ತಲು ಮುತ್ತಲು ಮನವು ಅರಳಿ ಹೊಸತನ ತರುತ್ತಿದೆ ನನ್ನಲ್ಲಿ ನಿನ್ನಲ್ಲಿ ನನ್ನಲ್ಲಿ ನಿನ್ನಲ್ಲಿ ಆಹಾ ಆಹಾ
ಸಂತೋಷವಾಗಿದ್ಯಾ? ನಂಗೆ ನಾಚಿಕೆ ಆಗತ್ತೆ. ಯಾಕೆ ನಾಚಿಕೆ? ನೀನ್ ಸಂತೋಷವಾಗಿದ್ರೆ ನಮಗೂ ಅಷ್ಟೇ ಸಂತೋಷ ಕಣೆ. ಇವತ್ತು ಮಾವ ಬರ್ತಾ ಇದ್ದಾನೆ, ಅದಕ್ಕೆ ಸಂತೋಷವಾಗಿದ್ದೇನೋ. ನಿನ್ನಂತ ತಂಗಿ ಇರುವಾಗ ನನಗೆ ಸಂತೋಷ ಆಗದೆ ಇರ್ತದೇನೆ. ಅಮ್ಮ ನಮ್ಗೆಲ್ಲ ಸಂತೋಷ ಆದ್ಮೇಲೆ ನಿಮ್ಗೂ ಸಂತೋಷ ಅಲ್ವೇನಮ್ಮ? ಖಂಡಿತಪ್ಪ, ನೀವೆಲ್ಲ ಸಂತೋಷವಾಗಿದ್ರೆ ತಾನೇ ನಾನು ಸಂತೋಷ ಪಡೋದು. ಶ್ರುತಿ, ಹೋಗಮ್ಮ, ಬೇಗ ಹೋಗಿ ನಡಿಯ. ಸರಿ, ಮಾವ ನೆನ್ಸ್ಕೊಂಡಲ್ಲ ಕನ್ನಡಿ ಮುಂದೆ ಇಟ್ಕೊಬೇಡ ನೀನು. ಏನ್ ಶಾರದಾ, ತಮ್ಮ ಬರೋ ಸಂತೋಷದಲ್ಲಿ ಭಾರಿ ಸಂತೋಷವಾಗಿದ್ದೀಯಾ? ನನಗೆ ಮಾತ್ರ ಸಂತೋಷ ಏನೋ, ಪಾಪ ತಮ್ಗಿಲ್ವೇನೋ? ಶಾರದಾ, ನಮ್ಮೆಲ್ಲರ ಭವಿಷ್ಯದ ನಿಧಿಯಾಗಿ ಬರುತ್ತಿರುವ ನಿನ್ನ ತಮ್ಮ ನಮ್ಮೆಲ್ಲರ ಕಣ್ಮಣಿಯಾಗಿರ್ಬೇಕಾದ್ರೆ ಸಂತೋಷವಾದ ಮತ್ತೇನೆ ಶಾರದಾ. ಅಮ್ಮ ಅಪ್ಪ, ನಾ ಬಸ್ನ ಹತ್ರ ಹೋಗಿ ಮಾವನ್ ಕರ್ಕೊಂಡು ಬರ್ತೇನೆ. ಸರಿ ಅಣ್ಣ, ಬೇಗ ಹೋಗಿ ಕರ್ಕೊಂಡು ಬಣ್ಣ. ಏನೇ ಆರ್ಡರ್ ಮಾಡ್ತಾ ಇದೀಯ ನೀನ್ ನನ್ಗೆ? ನಾನು ಹೋಗಲ್ಲ ಕಣೆ. ಅಣ್ಣ ಪ್ಲೀಸ್ ಅಣ್ಣ, ನನ್ಗೋಸ್ಕರ ಹೋಗೋ. ನೀನ್ ಎಷ್ಟೇ ಊಸಿ ಹೊಡೆದ್ರು ಅಷ್ಟೇ ಕಣೆ, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲಪ್ಪ. ಆಯ್ತು, ಮಾತಾಡ. ಬೇಡ ಬಿಡೆ, ಅಪ್ಪ ಅಮ್ಮ ಇದ್ದಾರಲ್ಲ. ಪ್ಲೀಸ್ ಅಣ್ಣ, ಅಪ್ಪ ಅಮ್ಮ ನೀವಾರ ಹೇಳಿ ಅಮ್ಮ. ಹೋಗಪ್ಪ, ಸುಮ್ಮನೆ ಗೋಡಲ್ಲಿ ಕೊಟ್ಟೆ ಹೋಗಿ. ಸರಿ ಅಮ್ಮ. ಲೋ ಸತೀಶ, ಅವ್ನ ಯಾಕೋ ಗೋಳಿ ಕೊತ್ಯಾ? ಹೋಗಿ ಬೇಗ ಕರ್ಕೊಂಡ್ ಬರೋಗೋ. ಸರಿಯಪ್ಪ. ನಮ್ ತಂದೆ ಹೇಳ್ತಾ ಇದ್ದಾರೆ ಹೋಗ್ತಾ ಇದೀನಿ, ಇಲ್ಲ ಅಂದ್ರೆ ಆಯ್ತಾಯ್ತು, ಹೋಗಿ ಕರ್ಕೊಂಡು ಬರೋದು. ಸರಿ ಹೋಗಮ್ಮ. ಸಂತೋಷ್ ಮಾವನಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಅದೇನು ಅವನಿಗೆ ಇಷ್ಟ ಅಂತ ನಿನಗೆ ಗೊತ್ತು, ಬುಕ್ ಮಾಡು. ಶಾರದಾ,
ಇವತ್ತು ನನ್ನ ಮನ್ಸಿಗೆ ನಿಮ್ಗೆ ಆಯ್ತು ಕಣೆ. ಅಂದು ನಿನ್ ತಾಯಿ ಸಾಯುವಾಗ ನಿನ್ ತಾಯಿಗೆ ಕೊಟ್ಟು ಮಾತಂತೆ ನಿನ್ ತಮ್ಮನ್ನ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದಾಯ್ತು ಕಣೆ. ನಿಜ. ಇವತ್ತು ನಿಮ್ಮ ತ್ಯಾಗದ ಹಿರಿಮೆಯಿಂದ ಇನ್ನು ಮುಂದೆ ಅವನಿಗೆ ಮದುವೆ ಮಾಡಿ ಅವನ ಸವಿಯ ಕಣ್ತುಂಬ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಮಾತಾಡಮ್ಮ. ಅಮ್ಮ ಅಮ್ಮ ಅಕ್ಕನಿಗೂ ಮಾವನಿಗೂ ಮದುವೆ ಮಾಡ್ತೀರಾ? ಅಕ್ಕನಿಗೂ ಮಾವನಿಗೂ ಮದುವೆ ಮಾಡಿ ನಿನಗೆ ಹೊಸ ಲಂಗ ತಗೊಂಡ್ ಬರ್ತೀವಿ, ಸರಿನಾ? ಆಯ್ತಮ್ಮ. ರೀ ಅಮ್ಮ ಬಾವ ಬಂದ್ರಮ್ಮ. ಹಾ, ಅಲ್ಲೇ ನಿಂತ್ಕೊಳ್ಳೋದು ಕೇಳಪ್ಪ. ಸಂತೋಷ, ಅಲ್ಲೇ ನಿಂತ್ಕೊಳ್ಳೋ ಒಂದು ನಿಮಿಷ. ನೀನ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗ್ತೀನಿ, ನಿಮ್ಗೆ ಖುಷಿ ಆಗೋಯ್ತೀನಪ್ಪ. ಆದ್ರೂ ನಾನು ಸೇಫ್ ಮಾಡಮ್ಮ. ಆಯ್ತು, ಮಾಡ್ತಿದ್ರು. ಸರಿನಾ? ಸರಿ, ಇಡು ನಿನ್ ಬ್ಯಾಗ್ನಲ್ಲಿ. ಪ್ರಯಾಣ ಸುಖವಾಗಿದ್ದೀರಪ್ಪ? ಅಕ್ಕ ನಾನೇನ್ ಪಾರಿನೇ ಬಂದಿಲ್ಲ, ಬೆಂಗಳೂರಿನ ಬಂದೆ. ಅದ್ ಸರಿ, ಏನೋ ಇದು ಇಷ್ಟು ತಿಳಿದು ಹೋಗಿದ್ಯಾ? ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಾ ಇದ್ದೆ ತಾನೆ? ಏನಮ್ಮ ನೀನು ಬಾವ ಓದಿದ್ದಕ್ಕೆ ಅಂತ ಹೋಗಿದ್ದು, ಊಟ ಮಾಡೋದಕ್ಕಲ್ಲಮ್ಮ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಹೋದವ್ರು ಯಾರು ಊಟನೇ ಮಾಡಲ್ವಾ? ಎಲ್ಲ ಊಟ ಮಾಡ್ತಾರೆ, ಆದ್ರೂ ಮಾತು ಕೇಳ್ದೆ ಅಮ್ಮ. ಅಕ್ಕ ಹೋಟೆಲ್ ಊಟ ತಿಂದ್ರೆ ಈಗೇನೆ ಆಗೋದು. ಹೇಗಿದ್ರೆ ನಾನು ಬಂದಿದ್ದೀನಲ್ಲ, ಒಳ್ಳೆ ಊಟ ಮಾಡೋದು ತಿಂತೀನಿ. ಸರಿ ಸರಿ ಅಕ್ಕ, ಸುದ್ದಿಯಲ್ಲಿ ಪತ್ತನೇ ಇಲ್ಲ. ನಿನ್ನ ನೋಡಿ ಕಾಸ್ಕೊಂಡು ಒಳಗಡೆ ಇದ್ದಾರೆ. ಸರಿ ಬನ್ನಿ, ಗೊತ್ತಾಯ್ತು, ಎಲ್ಲ ಊಟ ಮಾಡೋದು. ಶ್ರುತಿ ನಿನಗೋಸ್ಕರ ಸ್ವೀಟ್ ಮಾಡಿದಲ್ವಾ? ಏ ಶಾರದಾ, ಏನು? ಇವತ್ತೇನೆ ದೀಪಾವಳಿ ಹಬ್ಬ ಅಲ್ವಾ? ಊಟ ಮೇಕ್ ಮಾಡುವ ಮೊದಲೇ ಪಟಾಕಿ ಇಡುವ. ಅಮ್ಮ ಸುತ್ತೆ ಪಟಾಕಿ ತಗೊಂಡು ಬರಮ್ಮ. ಕಟ್ಟಿ ಎತ್ಕೊ, ಕಟ್ಟಿ ಎತ್ಕೊ. ಅಲ್ಲಿ